ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರಾಕಾಶ್ ಪಾಲೆ. ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ಬ್ಯೂಟಿಫುಲ್ ವ್ಲಾಗ್. ಇದು 5ನೇ ವ್ಲಾಗ್. ಇವತ್ತು ನಮ್ ಕಾಲೇಜ್ದಾಗ ಚರಕ ಫಾರ್ ಚಿಲ್ಡ್ರನ್ಸ್ ಅಂತ ಒಂದು ಪ್ರೋಗ್ರಾಮ್ ಮಾಡತ್ವಿ. ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಏನೇನ್ ಮಾಡ್ತೀರಿ ದಿನದಾಗ, ಅಂದ್ರೆ ಹಲ್ಲುಜ್ಜದಾಲಿ, ಬಾಯಿ ಮುಕ್ಕಳ್ಸೋದಾಲಿ, ಜಳಕ ಮಾಡುದು, ಯಾವ್ಯಾವ ತರ ಮಾಡ್ಬೇಕಂತ ಸಣ್ಣ ಸಣ್ಣ ಮಕ್ಕಳಿಗೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಯಾಕೆ ನಮಗೆ ನಮ್ಮ ಆಡಿಯನ್ಸ್ ಎಕ್ಸ್ಪ್ಲೈನ್ ಮಾಡಿ ಯಾಕೆ ಹಂಗ ಅದಕ್ಕೆ ನೈ ಮಾಡಿಬಿಟ್ಟು ಹಂಗ ಬಿಟ್ಟೆ. ಎಲ್ಲಿ ಕೊಯ್ದದ 4-5 ಹುಡುಗರ ನಾನು ನನಗನ್ಸುತ್ತೆ ನಾ ದಪ್ಪ ಆಗಿನೇನಂತ. ಅದಕ್ಕೆ ಆತರ ದೊಡ್ಡ ದೊಡ್ಡ ಮಂದಿ ಏನಾರ ಯೂಸ್ ಮಾಡಟ್ಟೆ ಹುಷಾರಾಗಿ ಯೂಸ್ ಮಾಡ್ಬೇಕತ್ತ. ಬ್ಲಾಸ್ಟ್ ಹಿಂಗ ಅನ್ಬೇಡ. ಇದನ್ನ ಇದು ಮಾಡುವಾಗ ನಮ್ ದೋಸ್ತ ಕೈ ಹರ್ಕೊಂತಾನಂತಂದಾಗ ನೋಡ್ರಿ. ನೋಡಿ ಫ್ರೆಂಡ್ಸ್, ಸ್ಟ್ರಗಲ್ ನೋಡಿ ಫ್ರೆಂಡ್ಸ್. ಸ್ಟ್ರಗಲ್ ಇಸ್ ರಿಯಲ್. ಸೊ ಇವತ್ತ ನಮ್ಮ ವಾಹನ ಯಾವ್ದಪ್ಪ ಅಂದ್ರೆ ಇಲ್ಲಿ ಹೊಂಟಾರ ನೋಡ್ರಿ. ಈಗ ಅವ ಡ್ರೈವರ್, ಇವ ಕಂಡಕ್ಟರ್. ಈ ಗಾಡಿದಾಗ ಹೊಂಟಿವಿ ಇವತ್ತು. ಚಲೋ ಜಾಂಗೆ. ಸಾರಿ ಕಿಡಿಂಗ್. ನಮ್ಮ ಬಸ್ ಇಲ್ಲಿ ಬಂತು. ಆಲ್ ಸ್ಟೂಡೆಂಟ್ ರೆಡಿ. ಇನ್ನು ರೆಡಿ ಆಗಿಲ್ಲ ಎಲ್ಲರೂ. ಒಂದ್ ಅರ್ಧ ಗಂಟೆ ಹೋಗ್ತೀವಿ. 1 hour ಪ್ರೋಗ್ರಾಮ್ ಇರ್ಬೋದು ಇದ್ರೆ. ಈ ಹುಡುಗರು ಇಲ್ಲಿ ರಿಹರ್ಸಲ್ ಮಾಡತಾರ, ಯಾವ ತರ ಮಾಡ್ಬೇಕು ಏನು ಇಲ್ಲ ಅಂತ. ಸೊ ಫೈನಲಿ ಸ್ಕೂಲಿಗೆ ಬಂದಿವಿ. ಇವಾಗ ಇವರೆಲ್ಲ ಆಟಾಡತಾರ. ಸರಿ, ಒಂದ್ ಕಡೆ ಮಾಡಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕು. ಎಷ್ಟು ಜನ ಬಂದಿ ನೋಡ್ರಿ. ಹುಡುಗರು ನಮ್ಮ ಮಧ್ಯೆ ನೋಡಿ ಬಾಳ ಬ್ಯಾಸರ ಆಗೈತಿ. ಬಾಳ ಸರಿ ಬಂದಿವಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ನೋಡು ಪಾಪ ಪ್ರೋತ್ಸಾಹದಿಂದ ಎಲ್ಲ ಪ್ರಿಪ್ರೇಷನ್ ಮಾಡತ್ತಾರ. ಹೌದು ಲಿಯಾ, ಟೆಸ್ಟ್ ಮಾಡನ್ಸಲಿ. ಸೊ ಇವತ್ತಿನ ಟಾಪಿಕ್ ಏನಂತ ಇಲ್ಲಿ 3 months ಹೆಲ್ತ್ ಪ್ರಾಜೆಕ್ಟ್. 5ನೇದಿಂದ 10ನೇ ಕ್ಲಾಸ್ ಸ್ಟೂಡೆಂಟ್ ಗೆ ಹೇಳ್ಬೇಕಲ್ಲ ಅಷ್ಟು. ಚರಕ ಫಾರ್ ಚಿಲ್ಡ್ರನ್ ಅಂತ ಇದೆ ರೋಲ್. ಸುದ್ದಿ ಸಮಾಚಾರ ಹೀಗಿದೆ. ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಕಾಲೇಜಿಂದ ಪ್ರತಿ ಗ್ರಾಮಕ್ಕೆ ಮಕ್ಕಳಿಗೆ ದೇಹ ಸಮತೋಲನ ಹೆಂಗ್ ಕಾಪಾಡ್ಕೋಬೇಕಂತ, ದೇಹ ಸಮತೋಲನವನ್ನು ಯಾವ ತರ ಕಾಪಾಡಬೇಕಂತ ಹೇಳೋಕೆ ಒಂದ್ಸಲ ಸ್ಕಿಟ್ ಮೂಲಕ ಅವರಿಗೆ ತಿಳಿಸ್ಕೊಡ್ಬೇಕಂತ ಬಂದಿದೆ. ರಾಮ್ ಅವ್ರೆ, ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ, ಮಕ್ಕಳೆಲ್ಲ ಒಂದಾಗಿದ್ದಾರೆ. ನೋಡ್ಬೇಕು, ಚೆನ್ನಾಗಿ ಆಗತ್ತೆ ಅಂತ ಅನ್ಸುತ್ತೆ. ಓಕೆ. ನಮ್ಮ ವಿಜಯ್ ಅವರು ಚೆನ್ನಾಗಿ ಮಾಡ್ತಾರೆ. ಸಮತೋಲನ ಹೆಂಗ್ ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ಅವೇರ್ನೆಸ್, ಜಾಗೃತಿ. ಹುಡುಗರು ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅದ್ರ ಸಲುವಾಗಿ ಅವ್ರಿಗೆ ಸ್ವಲ್ಪ ಏನಾರ ತಿಳಿಸ್ಕೊಟ್ರೆ ಅವ್ರ ಮುಂದೆ ಏನಾರ ಮಾಡ್ಬೋದು ಅಂತೇಳಿ ಒಂದು ವಿಚಾರ ಅಷ್ಟೇ. ಅದೆಲ್ಲ ಹಲ್ಲು ಉಜ್ಜಕ್ ಹೋಗ್ಬಾರ್ದು, ಯಾಕಂದ್ರೆ ರಕ್ತ ಬರುತ್ತಲ್ವಾ, ಒಸಡಿಗೆ ಪೆಟ್ಟಾಗಿ ಅದಕ್ಕೆ ಸ್ಮೂತ್ ಆಗಿ ಇಟ್ಕೊಂಡು ಈ ರೀತಿ ಕೆಳಗಿನ ಭಾಗದಲ್ಲಿ ಹಲ್ಲು ಉಜ್ಜಕ್ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಬೆಳಿಗ್ಗೆ ಎಷ್ಟು ಟೈಟ್ ಆಗ್ಬೇಕು, ಅದಾದ್ಮೇಲೆ ಏನ್ ಮಾಡ್ಬೇಕು? ಆಯ್ತು, ಅವೆಲ್ಲ ಮುಟ್ಕೊಂಡು ಹಲ್ಲು ಉಜ್ಜಿದ್ರಲ್ಲ, ಹಲ್ಲು ಉಜ್ಜ ಏನ್ ಮಾಡ್ಬೇಕು? ಆದ್ಮೇಲೆ ಏನ್ ಮಾಡ್ತೀರಿ? ವ್ಯಾಯಾಮ ಮಾಡ್ತೀರಾ? ವ್ಯಾಯಾಮ ಮಾಡಿದ್ಮೇಲೆ ಏನಾಗ್ತದೆ? ಆಗ್ತದ. ಅಂದ್ರೆ ಬೆವ್ರು ಬರ್ತದಿಲ್ಲ? ಬೆವ್ರು ಬಂದ್ರೆ ಏನ್ ಮಾಡ್ತೀರಿ? ಹೆಂಗ್ ವರ್ಷಕಸಿ? ಎಷ್ಟೊತ್ತ ಬೇಯಲ್ಲ ಆಗ್ತದೆ? ಸ್ನಾನ ಮಾಡಲ್ಲ? ದಿನ ಮಾಡ್ತೀರಾ? ಎಲ್ಲ ಬಂದು ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿನಿ. ಇವಾಗ ಅವ್ರ ಕ್ಲಾಸಿಗೆ ಬಂದ್ ನೋಡತ್ತಿದೆ, ಮಸ್ತ್ ಅನ್ಸಿತ್ತು. ನಾನ್ ಸಣ್ಣಾಗಿದ್ದಾಗ ಈ ತರನು ಸ್ವಲ್ಪ ಮಾಡಿದ್ವಿ, ಬಟ್ ಇಷ್ಟೊಂದೆಲ್ಲ ಮಾಡಿದಿಲ್ಲ. ನಲಿಕಲಿ ಪಾಠ ಆಗಿಲ್ಲ ಅಷ್ಟು. 1ನೇ ಕ್ಲಾಸ್ಲಿಂದ 5ನೇ ಕ್ಲಾಸ್ ನಾವೇನೇನ್ ಕಲ್ತಿರ್ತೇವಲ್ಲ ಅಲ್ಲೆಲ್ಲ ಆಕ್ಟಿವಿಟಿ ಮಾಡಿ ಹಾಕ್ತಾರ ಅದ್ರೊಳಗಡೆ. ಇವತ್ತು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ನೋಡ್ರಿ. ಅವ್ರಿಗೆ ದಿನಚರ್ಯ ಬಗ್ಗೆ ಆಯುರ್ವೇದಿಕ್ ಒಳಗೆ ಏನೇನ್ ಇರ್ತಾವ ಅವೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅವ್ರ ಭಾಷೆದಲ್ಲಿ ಅರ್ಥ ಮಾಡ್ಸಿದ್ವಿ. ಅವ್ರಿಗೆ ಎಷ್ಟು ಅರ್ಥ ಆಯ್ತೋ ಗೊತ್ತಿಲ್ಲ. ಓಹೋ, ಇವ್ರು ಡ್ರಾಯಿಂಗ್ ಹೌದು. ಹನುಮಂತ ರಾಮಸ್ವಾಮಿ, ಹನುಮಂತ್ 1ನೇ ಕ್ಲಾಸ್, ನಾಗರಾಜ ಚೆನ್ನಾಗ್ ಮಾಡಿದ ಅಷ್ಟೇ. ಡ್ರಾಯಿಂಗ್ ಅದ ನೋಡ್ರಿ. ಅವ್ರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತರಗತಿ ಅಲಿಕಲ್. ನಾನ್ ಕಣ್ಣಾಗಿದ್ದೆಲ್ಲ ಮತ್ತೆ ನೆನ್ಪೈತೆ. ಇದು ಬಳಿಲಿಂದ ಏನೋ ಮಾಡ್ಯಾರಿಲ್ಲ. ಕಮಲ್ದುವ ಇದೇನದು? ಹೂವ ಏನದು? ಹಾ, ಮಸ್ತ್ ಅದ. ಸಾಲಿ ಊಟ ಯಾವಾಗ ಕೊಡ್ತಾರೆ? ಒಂದ್ ಗಂಟೆ ನಮ್ಗೆ ಕೊಡ್ತಾರಿಲ್ಲ? ನಮ್ಗೆ ಕೊಡ್ತಾರಿಲ್ಲ. ಎಲ್ಲರದು ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಹಾಕ್ತಿವಿ. ಚಲೋ ಮಾಡಿದ್ರ
ಎಲ್ಲ ಸೊಗೈಸಿಲ್ಲ ಆಟ ಸಮಯ ಕೊಟ್ರೆ ನಾವ್ ಇದ್ದಾಗ ಏನಿದ್ದೀವಿ ಏನಿದೆ ನಾವ್ ಹುಲಿ ಅಂತಾರ ನಾವಾಗ ಮತ್ತೆ ನಾವ್ ಆಟ ಸಮಯಗಳು ಅದ ಇವೆಲ್ಲ ಇದಾಗ ಇಡ್ಬೇಕು ಪ್ರಾಣಿ ಸಂಗ್ರಹಾಲಯ ಆಯ್ತು ಇದೆಲ್ಲ ಕೊಡ್ರಿ ಹಾ बस डीजे आना डीजे डीजे बोल डीजे ವಿಜಯ್ ಓಕೆ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್